ನೀವು ದುಡ್ಡು ಹಾಕಿ ಅವ್ರು ಆರಿಸ್ತಾರಂತ ಅವ್ರ ಕೆಲಸ ಆಗಬೇಕು, ಇಲ್ಲಪ್ಪ ಅಂದ್ರೆ ನೋಟ್ನ ಬಳಸ್ಬೇಕು ಅಂತ. ಇಂಥ ಮತ್ತು ರಾಜಕಾರಣಿಗಳು ಬಂದು ಆಡಳಿತ ಕೂಡ ಅದೆಲ್ಲ ಸೇಮ್ ಇದೆ ಆಡಳಿತನ ಈಗ ಮುಂದುವರಿಯೋದು. ಇವತ್ತಿನ 88% ಕಮಿಷನ್ ಅಂತಾರೆ, 80 ಅಂತ ಇರಲಿಕ್ಕಿಲ್ಲ, ಒಂದು 40-30 ನೆಕ್ಕಿ ಇರ್ತದೆ, ಅದಂತ ಸುಳ್ಳಿನಲ್ಲ. ಈ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಈ ಕಮಿಷನ್ ಇಲ್ಲದೆ ವ್ಯವಹಾರ ಮಾಡೋದು ಜನ ಬರಬೇಕಾಯ್ತಪ್ಪ ಅಂತಂದ್ರೆ ನಾವು ಯೋಗ್ಯರನ್ನ ಅವರಿಂದ 500,000 ರೂಪಾಯಿ ತೊಗೊಳ್ಳಾರ್ದ ಸಾರಾಯಿ ಕುಡಿಲಾರ್ದ ನಾವು ಮತ ಹಾಕಿದ್ರೆ ನಿಶ್ಚಿತವಾಗಿ ಒಳ್ಳೆಯ ಆಡಳಿತ ಬರ್ಬೋದು. ಅದು ಬರೋದು ಕನಸು ಹೌದು, ಅದು ನಾವು ಹೇಳ್ಬೋದು ಆದರ್ಶದ ಕನಸಿಲ್ಲ ಅದು ಅಂತೇಳಿ. ಕನಸು ಕಾಣಬೇಕಲ್ಲ ನಾವು. ನಮಗೆ ಇವೆಲ್ಲ ಭ್ರಷ್ಟಾಚಾರ ಹೋಗ್ಬೇಕಾಯಿತು, ಬದಲಾವಣೆ ಆಗಬೇಕಾಯಿತು, ನಮ್ಮ ಏನಪ್ಪ ನಮಗೆ ಮಾರ್ಕೆಟ್ ಬರಬೇಕಾಯಿತು. ರೈತ ಇವರು ಎಂದೂ ಮಾರ್ಕೆಟ್ ಕೊಡೋದಿಲ್ಲ ರೀ. ಈಗಿದ್ದ ಸರ್ಕಾರ ಯಾವುದೂ ಬರಲಿ, BJP ಕಾಂಗ್ರೆಸ್ ಇರಲಿ, ರೈತಗ ಇದೇನು ಸಪೋರ್ಟಿಂಗ್ ಪ್ರೈಸ್ ಕಾನೂನುಗಳು ಮಾಡೋದೇ ಇಲ್ಲ ಯಾರೋ ಬಂದರು, ಮತ್ತು ಉದ್ಯೋಗ ಸೃಷ್ಟಿ ಮಾಡೋದೇ ಇಲ್ಲ ಅನ್ನೋದು ಈಗ ಪ್ರೂವ್ ಆಗ್ಯದ. ಹೀಗಾಗಿ ಒಟ್ಟಿನಲ್ಲೇ ಮಧ್ಯಂತರ ಚುನಾವಣೆ ಬರ್ತದಿಲ್ಲ ಗೊತ್ತಿಲ್ಲ, ಆದರೆ ಮತದಾರರಿಲ್ಲಾದರೂ ಹೆಚ್ಚರಾಗಿಲ್ಲ ಅನ್ನೋದು ನಮ್ಮ ಒಂದು ವಾಹಿನಿಯ ಕಳಕಳಿ ಮನವಿ. ಯಾಕಪ್ಪ ಅಂದ್ರೆ ನೀವು ಎಚ್ಚರಾದ್ರೆ ನೀವು ನಿಮ್ಮ ಏನಪ್ಪ ಅಂದ್ರೆ ಭವಿಷ್ಯ ಕಟ್ಕೊಳ್ಳೋದು. ಇಲ್ಲಿ ಯಾರ್ದು ಭವಿಷ್ಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಕಟ್ಟೋದು ಇಲ್ಲ ಅನ್ನೋದು ಕಳೆದ 75 ವರ್ಷ ನೋಡ್ತಾ ಬಂದಿದ್ವಿ. ಈ BJP ಬಂದಾರೆ, ಇವ್ರದ್ದು ಅಷ್ಟ, ಕಾಂಗ್ರೆಸ್ ಅವ್ರದ್ದು ಅಷ್ಟ, ಕರ್ನಾಟಕದ ಈ ಕಾಂಗ್ರೆಸ್ ಅವರು ಇದ್ದಾರೆ, ಅದೇನೋ ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ಸಮಾಧಾನ ಬಿಟ್ಟರೆ ಉಳಿದಿಲ್ಲ ಹ್ಯಾಜ್ ಇಟ್ಟಿದ್ದೀನ. ಯಾಕಪ್ಪ ಅಂತಂದ್ರೆ ಆರತಿ ಪೂಜೆ ಬೇಡ ರೈತರು ಹೇಳಿದ ಕಾವೇರಿ ಆರತಿ ಅದು ಮಾಡತ್ತೀವಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಅದೇ ಕಾಲಕ್ಕೆ ಜೀವನಹಳ್ಳಿ ಭೂಮಿಯನ್ನು ಬೇಡಪ್ಪ ಕೊಡಬೇಡ್ರಿ ಕಾರ್ಪೊರೇಟ್ಗಳಂತ ಹೇಳ್ತಾರೆ, ನಾವು ಕೊಡ್ತೀವಿ ಅಂತ ಇದ್ದಾರೆ. ಮತ್ತು ಇವರೇನು ಭಿನ್ನದಾರ BJPಗಿಂತಲೂ ಅನ್ನೋ ದೊಡ್ಡ ಪ್ರಶ್ನೆ ಈಗ ರೈತರ ಮುಂದದ. ಈ ದೇಶದ ರೈತರು ಜೊತೆಗೆ OBC ಜನ ಅಂದರೆ ಹಿಂದುಳಿದ ಜನ, ಜೊತೆಗೆ SC ಮತ್ತು ST ಅವ್ರ ಜೊತೆಗೆ ಮೈನಾರಿಟಿ ಕೂಡಿದರೆ ನೀವು 80-90% ಆಗ್ತೀರಿ. ನಿಮಗೆ ಬೇಕಾದಂಥ ಸರ್ಕಾರ ನಿರ್ವಹಿಸ್ಬೋದು. ಅದಕ್ಕೆ ಅಂಬೇಡ್ಕರ್ ಅವರು ಪಾರ್ಟಿ ಸಿಸ್ಟಮ್ ಮಾಡಿಲ್ಲ ಅವರು.